ನನ್ನ ಹುಟ್ಟುಹಬ್ಬಕ್ಕೆ ಬಂದು ಎಲ್ಲ ಶುಭ ಕೋರಿರೋರಿಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಮೊದಲನೇದಾಗಿ ನನಗೆ ಜನ್ಮ ನೀಡಿರುವ ನಮ್ಮ ತಂದೆ ತಾಯಿ ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಹೇಳಿ ಕೋರ್ತಾ, ಇವತ್ತಿನ ದಿನ ಅವ್ರು ಇದ್ದಿದ್ರೆ ತುಂಬಾ ಸಂತೋಷ ಪಡೋರು, ಅವರೊಬ್ರು ಇಲ್ಲ. ಅದೇ ರೀತಿ ನಮ್ಮ ಗ್ರಾಮಸ್ಥರು, ಮಲಪನಹಳ್ಳಿ ಗ್ರಾಮಸ್ಥರು ನನ್ನ ಸದಸ್ಯರಾಗಿ ಮಾಡಿ ಸ್ವಂತ ಅವ್ರ ತಮ್ಮನ ತರ ಅವ್ರ ಮಗನ ತರ ನೋಡ್ಕೊಂಡು ಅದೇ ತರ ನಮ್ಮ ತಂದೆ ತಾಯಿ ಏನ್ ಪ್ರೀತಿ ಕೊಡ್ತಾರೋ ಆ ಪ್ರೀತಿ ಕೊಡ್ತಾರೆ ನಮ್ಮ ಮಲಪನಹಳ್ಳಿ ಗ್ರಾಮಸ್ಥರು ನಮಗೆ. ಅದೇ ರೀತಿ ನಮ್ಮ ಪಂಚಾಯತಿನಲ್ಲಿ 17 ಹಳ್ಳಿ ಇದೆ. 17 ಹಳ್ಳಿಯಲ್ಲಿ ಯಾವ ಹಳ್ಳಿನಲ್ಲಿ ಹೋದ್ರೇನು ನನ್ನ ಸ್ವಂತ ಮನೆ ಮಗನ ತರ ನೋಡ್ಕೊಳ್ತಾರೆ. ಆ ಒಂದು ನಮ್ಮ ಪಂಚಾಯತಿನಲ್ಲಿ ನಾನು ಅಧ್ಯಕ್ಷರಾಗಿ ಮಾಡೋದಕ್ಕೆ ನಮ್ಮ ಕೃಷ್ಣಣ್ಣ, ನಮ್ಮ ಎಲ್ಲ 20 ಜನ ಸದಸ್ಯರು ನನಗೆ ಸಾಥ್ ನೀಡಿ ಅಧ್ಯಕ್ಷರನ್ನು ಮಾಡಿದ್ರು. ಮೊದಲನೇದಾಗಿ ನಾನು ಹೇಳೋದೇನು ಅಂದ್ರೆ, ಈ ರಾಜಕೀಯಕ್ಕೆ ಬರೋಕ್ ಕಾರಣ ನಮ್ಮ ಶಾಸಕರು ಕೋಲಾರ ಡಾಕ್ಟರ್ ಜಿ ಕೊತ್ತೂರು ಮಂಜಣ್ಣ ಅವರು ಎಲ್ಲ ಒಂದು ಕಡೆ ಊರುಗಳಲ್ಲಿ ಹೋಗಿ ಯಾರನ್ನು ಮುದುಕರು ಕೇಳಿದ್ರೆ ಕೂಡ ಕೊತ್ತೂರು ಮಂಜಣ್ಣ ಹೆಸರು ಹೇಳ್ತಾರೆ. ಎಲ್ಲ ಒಂದ್ ಕಡೆ ಜೈಕಾರ ಆಗ್ತಾರೆ, ಮಂಜಣ್ಣ ಬಂದಿದಾರೇನಪ್ಪ ಅಂತ ಮಲಗಿರೋರು ಕೂಡ ಎದ್ದು ಬಂದು ಮಂಜಣ್ಣ ಬಂದಿದ್ದಾರೆ ಅಂತ ಇದ್ ಮಾಡ್ತಾರೆ. ಆ ಸೇವೆ ನೋಡಿ ಅವ್ರ ನಿಟ್ಟಿನಲ್ಲಿ ನಾವು ಒಂದು ಸ್ವಲ್ಪ ಸೇವೆ ಮಾಡೋಣ ಅನ್ನೋ ಒಂದು ಮನೆ ಭಾವನೆ ಬಂದಿದ್ದು ನನಗೆ. ಮತ್ತೆ ರಾಜಕೀಯ ಇಂಟ್ರೆಸ್ಟೇ ಇರಲಿಲ್ಲ. ನಮ್ಮ ಜಮನಹಳ್ಳಿ ಕೃಷ್ಣಣ್ಣ ಇಲ್ಲ ನಿಮ್ಮಂತವ್ರು ಬೇಕು ನಮ್ಮ ಜೊತೆ ಇರು ಅಂತ ಹೇಳಿ ಇದ್ ಮಾಡಿದ್ರು. ಈ ರಾಜಕೀಯ ನಮ್ಮ ಕೊತ್ತೂರು ಮಂಜಣ್ಣ ಇರೋವರೆಗೂ ಸದಾ ನಮ್ಮ ಕೊತ್ತೂರು ಮಂಜಣ್ಣ ಜೊತೆ ಇರ್ತೀವಿ. ಕೊತ್ತೂರು ಮಂಜಣ್ಣ ರಾಜಕೀಯ ಬಿಟ್ರೆ ನಾವು ಬಿಟ್ಬಿಡ್ತೀವಿ. ಸದಾ ಸೇವೆ ಮಾಡ್ಕೊಂಡಿರ್ತೀವಿ. ಮಂಜಣ್ಣನು ಒಳ್ಳೆ ಸೇವೆ ಕೋಲಾರಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಪೋಸ್ಟ್ ಕೊಡ್ಲಿ ಅಂತ ಹೇಳಿ ಕೋರ್ಕೊಳ್ತಾ ಇದ್ದೀನಿ. ಮತ್ತೆ ನಮ್ಮ ಪಂಚಾಯತಿನಲ್ಲಿ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನು ಮಾಡಿ, ಮೊದಲನೇದಾಗೇನಂದ್ರೆ ನಮ್ಮ ಪಂಚಾಯತಿನ ಸ್ಥಳೀಯ ಸರ್ಕಾರ, ಇಲ್ಲಿ ನಾವು ಮನಸ್ಸು ಮಾಡಿದ್ರೆ MP ನೂ ಗೆಲ್ಸ್ಬೋದು, MLA ಅವ್ರು ಬಂದು ಇಲ್ಲಿ ನಮ್ಮನ್ನ ಯಾರು ಏನೋ ಗೆಲ್ಸಕ್ ಆಗೋದಿಲ್ಲ. ಇಲ್ಲಿ ಏನ್ ನಾವು ಅಂದ್ರೆ ಆರೋಗ್ಯ, ನೀರು, ಮುಖ್ಯವಾಗಿ ನೀರು ಬೇಕೇ ಬೇಕಾಗುತ್ತೆ. ಜಲಗಾರಲ್ಲಿ ದಯವಿಟ್ಟು ಬೇಡ್ಕೊಳ್ತೀನಿ, ನಿಮ್ಗೆ ಒಂದು ಕೊಟ್ಟಿರೋ ಒಂದು ಅಧಿಕಾರನ ರಾಜಕೀಯವಾಗಿ ಬಳಸ್ಕೊಳಕ್ ಹೋಗ್ಬೇಡಿ. ಪಕ್ಷಿಗಳು ಯಾವುದೇ ಇರಲಿ, ನಿಮ್ದೇನು ನಮ್ಗೆ ಒಳ್ಳೆಯವರು ಕೆಟ್ಟವರು ಎಲ್ಲ ಒಂದೇ ಅಂತ ಹೇಳಿ ಪ್ರತಿಯೊಂದು ಮನೆಗೂ ನೀರು ಬಿಡುವಂತ ಒಂದು ವ್ಯವಸ್ಥೆನ ಮಾಡಿ ಆ ದೇವ್ರು ನಿಮಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತೇಳಿ ಆ ದೇವ್ರ ಹತ್ರ ಕೋರ್ಕೊಳ್ತೇನೆ. ಮತ್ತೆ ಆಶಾ ಕಾರ್ಯಕರ್ತರ ಆರೋಗ್ಯ ಪ್ರತಿಯೊಂದು ನೀವು ಮನವರಿಕೆ ಮಾಡಿ. ಇವಾಗ ಗರ್ಭಿಣಿಗಳು ಇರ್ತಾರೆ, ಮತ್ತೆ ಶುಗರ್ ಅವ್ರು ಇರ್ತಾರೆ, BP ಅವ್ರು ಇರ್ತಾರೆ, ಏನ್ ತಿನ್ಬೇಕು ಅದ್ರ ಬಗ್ಗೆ ತರಕಾರಿ ಎಲ್ಲ ಸ್ವಲ್ಪ ಚೆನ್ನಾಗಿ ತಿಂದು ಅಂದ್ರೆ ನಮ್ಗೆ ಶಕ್ತಿ ಬರುತ್ತೆ. ರಾಗಿ, ಭತ್ತ ನಾವ್ ಇಲ್ಲಿ ಬೆಳೆಯೋದ್ ಬಿಟ್ಟು ಬೇರೆ ಏನೋ ಈ ಪಿಜ್ಜಾಗ್ಲು ಇವೆಲ್ಲ ತಿನ್ನೋದ್ ಬಿಟ್ಬಿಟ್ಟು ಇವೆಲ್ಲ ತಿಂದ್ರೆ ಶಕ್ತಿ ಇರುತ್ತೆ ಅಂತೇಳಿ ನೀವುನು ಪಾಪ ಬೆಳಿಗ್ಗೆ ಹೋದ್ರೆ ಪ್ರತಿಯೊಂದು ಹಳ್ಳಿಗೂ ಹೋಗಿ ಆರೋಗ್ಯ ವಿಚಾರಿಸೋರು ನೀವು. ಆ ದೇವ್ರು ನಿಮಗೂ ಒಳ್ಳೆ ಆಯುಷ್ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ, ನನ್ನ ಹುಟ್ಟಹಬ್ಬಕ್ಕೆ ಬಂದು ಎಲ್ಲ ನನ್ಗೆ ಶುಭ ಹಾರೈಸೋರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ ಈ ಮಾತನ್ನು ಮುಗಿಸ್ತೀನಿ. ನಾನು ಅದೇ ಹೇಳಿದ್ದು, ಮೊದಲು ನೀರ್ ಬೇಕು. ನಮ್ಮ ಗ್ರಾಮಗಳಿಗೆ ಮೊದಲ್ದಾಗಿ ಊಟ ಇಲ್ದಿದ್ರೆ ಒಂದ್ ವಾರ ಇರ್ಬೋದು, ನೀರ್ ಇಲ್ದಿರೋ ಒಂದ್ ದಿವ್ಸನೂ ಇರೋದಕ್ಕಾಗಲ್ಲ. ಆ ಒಂದಿದ್ರಿಂದ ಸದಾ ಅವ್ರಿಗೆ ಏನೇ ಇರ್ಲಿ, ಹಾಸ್ಪಿಟಲ್ದಾಗ್ಲಿ ಎಜುಕೇಶನ್ ಆಗ್ಲಿ, ನಾನು ಉಸಿರಿರೋರ್ಗು ನಾನು ನೋಡ್ಕೊಳ್ತೀನಿ. ನಮ್ಮ ಪಂಚಾಯತಿನಲ್ಲಿ ನನ್ ಕೊಟ್ಟಿರೋಂಥ ಶಕ್ತಿ ನಮ್ಮ ಪಂಚಾಯತಿನ ಕಾಪಾಡ್ಕೊಂತ ಒಂದು ಶಕ್ತಿ ಕೊಟ್ಟಿದ್ದಾರೆ. ಇನ್ನ ಸ್ವಲ್ಪ ಜಾಸ್ತಿ ಶಕ್ತಿ ಕೊಟ್ರೆ ನೋಡೋಣ, ತಾಲೂಕ್ ಲೆವೆಲ್ ಅಲ್ಲೂ ಹೋಗೋಣ. ಅವ್ರಿಗೇನ್ ಎಲ್ರಿಗೂ ನಾವ್ ಹೇಳೋದು ಒಂದೇ, ನೀರ್ ಮಾತ್ರ ಬೆಳಿಗ್ಗೆ ಸಾಯಂಕಾಲ ನಮ್ಮ ಮನೆಗೆ ಹೆಂಗ್ ನಾವ್ ಇದ್ ಮಾಡ್ಕೊಳ್ತೇವೆ ಪ್ರತಿಯೊಂದು ಮನೆಗೂ ಅವರು ನೀರ್ ಬಿಟ್ಟು ಅದೆಲ್ಲ ಕಾಪಾಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ನಾನು ಯಾವತ್ತೂನು ಅವ್ರಿಗೆ ಚಿರುಣಿ ಆಗಿರ್ತೀನಿ. ಆರೋಗ್ಯದ ಬಗ್ಗೆ ಮನವರಿಕೆ ಕೊಡೋ ನಮ್ಮ ಆಶಾ ಕಾರ್ಯಕರ್ತರು. ಇವಾಗ ಏನೋ ಒಂದು ಹಾಸ್ಪಿಟಲ್ ಅಲ್ಲಿ ತೋರ್ಸ್ಕೋಬೇಕು ಅಂದ್ರೆ ಅವ್ರು ಇದ್ ಮಾಡ್ತಾರೆ. ಈ ತರ ಹೆರಿಗೆದಾಗ್ಲಿ, ಇವಾಗ ಇಂಥ ಕಡೆ ನಿಮ್ಗೆ ಒಂದು ಕ್ಯಾಂಪ್ ಬರುತ್ತೆ, ಕಣ್ಣು ಆಪರೇಷನ್ ಆಗ್ಲಿ ಮಾಡ್ಕೊಂಡು ಒಂದು ಮನವರಿಕೆ ಕೊಡ್ತಾರೆ. ಅದಕ್ಕೆ ಅವ್ರಿಗೆ ನಮ್ ಕಡೆಯಿಂದ ಆಗರೂ ಸಹಾಯ ಮಾಡ್ತೀವಿ. ನಿನ್ನೆ ನಾನು ಹೋಗ್ಬೇಕಾಯ್ತು,
ನಮ್ಮೂರಲ್ಲಿ ಒಂದು ಕಲ್ಯಾಣ ಉದ್ಘಾಟನೆ ಇರೋದ್ರಿಂದ ಹೋಗೋಕ್ಕಾಗಿಲ್ಲ. ತುಂಬಾ ಅದ್ದೂರವಾಗಿದೆ. ಸುಮಾರು 4,000 ಜನಕ್ಕೆ ಉದ್ಯೋಗ ಅವಕಾಶ ಸಿಗಿದೆ ಅಂತ ನಮ್ಗೆ ಮಾಹಿತಿ ಗೊತ್ತಾಯ್ತು. ತುಂಬಾ ಸಕ್ಸಸ್ಫುಲ್. ಸುಮಾರು ಜನ ಫೋನ್ ಮಾಡಿ ಇದ್ ಮಾಡಿದ್ರು. ಆ ಸಮಾಜ ಸೇವೆ ನಮ್ಮ ಆಜ್ಞಾನವ್ರು ಮಾಡಿದ್ದಾರೆ. ಅವ್ರಿಗೂ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಅದು ಒಳ್ಳೆ ಡಿಸಿಷನ್ ತಗೊಂಡು ಮಾಡಿದ್ದಾರೆ. ಯುವಕರಿಗೆ ಉದ್ಯೋಗ ಕೊಡೋ ಒಂದು ಇದ್ ಮಾಡಿರೋದ್ರಿಂದ ಆ ಆಜ್ಞಾನನಿಗೂ ತುಂಬಾ ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡುತ್ತಾ ಈ ಮಾತನ್ನು ಮುಗಿಸ್ತೀನಿ. ಈ ದಿನ ತುಂಬಾ ನಾವು ಖುಷಿ ಪಡೋ ದಿನ ಆಗತ್ತೆ. ಯಾಕೆ ಅಂದ್ರೆ ನಮ್ಮ ಪಾಲ್ಗುಣ ಶ್ರೀನಿವಾಸ್ ಅಣ್ಣನವ್ರದ್ದು ಜನ್ಮದಿನ ಆಗಿರತ್ತೆ. ನಾವತ್ತು ಬೆಳಿಗ್ಗೆನೆ ನಾವು ಒಂದು ಹಬ್ಬ ಅನ್ಕೊಂಡೇ ಬರ್ತೀವಿ. ಯಾಕಂದ್ರೆ ಪ್ರತಿ ವರ್ಷ ಅವ್ರ ಆ ತರ ನಮ್ಮ ಯಾವುದೇ ಕಷ್ಟ ಬರ್ಲಿ, ನಮ್ಗೇನೇ ಇರ್ಲಿ, ಒಂದ್ ಸ್ವಂತ ಅಣ್ಣ ತರ ನಮ್ಮನ್ನೆಲ್ಲಾನು ಭಾವಿಸಿ ಕಷ್ಟಗಳಿಗೆಲ್ಲ ನೋಡ್ತಾರೆ. ಅದೇ ರೀತಿಯಾಗಿ ನಮ್ಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿರುವಾಗ ಅಷ್ಟೇ ನಮ್ಗೆಲ್ಲಾ ಕಷ್ಟಗಳು ಅದೇ ತರ ಪ್ರತಿಯೊಂದು ನಮ್ಗೆ ಏನೇ ಆಗಿರ್ಲಿ, ಸಂಬಳ ಆಗಿರ್ಲಿ, ಇನ್ನೊಂದಾಗಿರ್ಲಿ, ಮತ್ತೊಂದಾಗಿರ್ಲಿ, ನಾನು ಮುಂದಿದ್ದೀನಿ ನಿಮ್ಗೆ, ನಾನೆಲ್ಲಾ ಮಾಡ್ತೀನಿ ಅಂತ ನಮ್ಗೆ ಪ್ರತಿಯೊಂದು ಮಾಡ್ತಾ ಇದ್ರು. ಅದೇ ರೀತಿಯ ಕೋವಿಡ್ ಟೈಮಲ್ಲಿ ಕೂಡ ನಮ್ಗೆ ತುಂಬಾ ದವಸ ಧಾನ್ಯಗಳು ಮತ್ತೆ ಕಿಟ್ಗಳು, ಇದೇ ರೀತಿ ಪ್ರತಿ ವರ್ಷನೂ ಅಷ್ಟೇ ನಮ್ಗೆ ಬರ್ತ್ಡೇಗೆ ಈ ತರ ಬಟ್ಟೆಯನ್ನ ಕೂಡ ಕೊಡ್ತಾರೆ. ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಸುಖ ಸೌಕರ್ಯ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ದೇವರ ಸಮುದ್ರದ ಪಂಚಾಯತಿಯವರು ಸೀನಣ್ಣ ಅವರು, ಮಾಜಿ ಅಧ್ಯಕ್ಷರಾದಂತಹ ಸೀನಣ್ಣ ಅವರು ನಮ್ಮ ಹೆಣ್ಮಕ್ಳಿಗೆ ಒಂದ್ ಇದು ಅಂತ ಹೇಳ್ಬಿಟ್ಟು ನಮ್ಗೆಲ್ಲ ಮುಂದೋಗಕ್ಕೆ ಒಂದ್ ಧೈರ್ಯ ಶಕ್ತಿಯನ್ನ ಕೊಟ್ಟು, ಏನೋ ನಮ್ಮ ಕುಟುಂಬದವ್ರ ತರ ನಮ್ಗೊಂದು ವರ್ಷಕ್ಕೊಂದ್ಸತಿ ಒಂದ್ ಅರ್ಶಿನ ಕುಂಕುಮ ಕೊಟ್ಟಂಗೆ ಹೆಣ್ಮಕ್ಳಿಗೆ ಒಂದ್ ಇದ್ ಮಾಡಿದಾರೆ. ಅದೇ ನಮ್ಗೆ ತೃಪ್ತಿ ಎಂದೇ ಆಗ್ಲಿ. ಅಣ್ಣನ್ಗೆ ಎಲ್ಲ ಕೊಟ್ಟು ದೇವ್ರು ಚೆನ್ನಾಗಿರ್ಲಿ ಅಂತ ಇದ್ ಮಾಡ್ತಾ ಇದ್ದೀವಿ.